ಗೊತ್ತಿರುವಂತೆ ಈ ತಿಂಗಳು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ನಾವು ಬಹಳ ವಿಭಿನ್ನವಾಗಿ ವಿಶಿಷ್ಟವಾಗಿ ನಮ್ಮ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ವಿಶೇಷವಾಗಿ ಕಾರ್ಮಿಕರ ಒಂದು ಒಕ್ಕೂಟ ನಮ್ಮ ಇಂಟೆಕ್ ಫೆಡರೇಷನ್ ಮುಖಾಂತರ ಎಲ್ಲ ವಾರ್ಡ್ಗಳು ಮತ್ತೆ ನಮ್ಮ ತಾಲೂಕು ಜಿಲ್ಲಾ ಮತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾವು ಸಂಘಟಿತರಾಗಿ ಈ INTCU ಫೆಡರೇಷನ್ ಮುಖಾಂತರ ನಾವು ಸಮಾಜ ಮುಖಿಯವಾಗಿ ಸಮಾಜ ಸೇವೆ ಮಾಡುವುದರಲ್ಲಿ ಈ ಕಾರ್ಮಿಕರ ಏನು ಏಳಿಗೆ ಇದೆ, ಕಾರ್ಮಿಕರ ಒಂದು ವ್ಯವಸ್ಥೆ ಏನಿದೆ, ರೀಸೆಂಟ್ ಏನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಮಾಡಿರುವಂತಹ ವೇತನ ನಿಬಂಧನೆಗಳು ಮಿನಿಮಮ್ ವೇಜಸ್ ಆಗಿರ್ಬೋದು, ರಾಜ್ಯ ಸರ್ಕಾರದಲ್ಲಿ ಆಲ್ರೆಡಿ ಇರುವಂತಹ ಮಿನಿಮಮ್ ವೇಜಸ್ ಪ್ಲಾನ್ ಮತ್ತೆ ರಾಷ್ಟ್ರ ಸರ್ಕಾರ ನ್ಯಾಷನಲ್ ವೈಸ್ ಅಲ್ಲಿ ಅವ್ರು ಮಾಡಿರೋದ್ರಲ್ಲಿ ಬಹಳ ಬದಲಾವಣೆ. ಇದನ್ನೆಲ್ಲ ನಾವು ಇಂಟೆಕ್ ಫೆಡರೇಷನ್ ಅಲ್ಲಿ ಮಿನಿಮಮ್ ವೇಜಸ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟು ಕಾರ್ಮಿಕರು ಮತ್ತೆ ಈ ಮಾಲೀಕರು ಏನಿದ್ದಾರೆ ಉದ್ಯಮ ಮಾಲೀಕರಿಗೆ ಎಲ್ಲರಿಗೂ ಅನುಕೂಲ ಆಗುವಂತ ಕಾರ್ಯಕ್ರಮಗಳು ಸಾಕಷ್ಟಿದೆ. ಸಂಘಟನೆ ಮಾಡಿ ಅವನ್ನೆಲ್ಲ ಒಂದು ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಪ್ರಾರಂಭವನ್ನು ಮೊದಲನೇ ಹೆಜ್ಜೆ ಏನಿರ್ತಾ ಇದೀವಿ ಅಂದ್ರೆ ಈ ಮೇ ತಿಂಗಳು ಕಾರ್ಮಿಕ ದಿನಾಚರಣೆ ಆಗಿರೋದ್ರಿಂದ ಈ ಮೇ ತಿಂಗಳು 31ನೇ ತಾರೀಕು ನಾವು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದೀವಿ. ಏನು ಕಾರ್ಯಕ್ರಮ ಇಟ್ಟಿದ್ದೀವಿ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಸಂಸ್ಥೆಯ ಜೊತೆ ಇದ್ದೀವಿ. ಕಾರ್ಯಕ್ರಮ ಸುಮ್ಮನೆ ಮನೆಗಾಲ ಮಾಧ್ಯಮಗಳು ಹೇಳಕ್ಕಾಗಲ್ಲ. ಎಲ್ಲರಿಗೂ ಒಂದು ಕಾರ್ಯಕ್ರಮ ಮಾಡಿ ನೀವು ಮಾಧ್ಯಮದ ಸಪೋರ್ಟ್ ಮಾಡಿರ್ತಾಗ ಅವ್ರು ವಾಲಂಟಿಯರ್ ನಮಗೆ ಸಹಾಯ ಬೇಕು ಅಂತ ಕೇಳಕ್ ಬರ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಕಾರ್ಮಿಕರ ಉತ್ಸವ ಅಂತಾನೆ ಮಾಡ್ತಾ ಇದ್ದಾರೆ. ನಮ್ಮ ಔಷಧಿ ಪ್ರಸಾದ್ ಅವರು 2019 ಡಿಸ್ಚಾರ್ಜ್ ಹೋಗ್ಬೋದು. ಈಗ 2026ಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಾದ ಪ್ರಸಾದ್ ಆನಂದಗಳು ಅಧ್ಯಕ್ಷರಾಗಿದ್ದಾರೆ. ನಮ್ಮನ್ನ ಕರ್ನಾಟಕ ಸೇರಿದ್ದಾರೆ. ಇಂಟೆಕ್ ಫೆಡರೇಷನ್ ಕರ್ನಾಟಕ ರಾಜ್ಯಾಧ್ಯಕ್ಷನಾಗಿ 2026 ನೇಮಕ ಮಾಡಿದ್ದಾರೆ. ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನು ಅಂದರೆ ಇಂಟೆಕ್ ಫೆಡರೇಷನ್ ಬಂದು ಡಾಕ್ಟರ್ ಔಶಿಲ್ ಪ್ರಸಾದ್ ಶರ್ಮಾರವರ ನೇತೃತ್ವದಲ್ಲಿ ಇಡೀ ಭಾರತಾದ್ಯಂತ ನಾವು ಮಾಡ್ತಾಯಿದ್ದೀವಿ. ಇಡೀ 32 ಜಿಲ್ಲೆಯಲ್ಲಿ 32 ರಾಜ್ಯದಲ್ಲೂ 32 ರಾಜ್ಯದಲ್ಲಿ ನಡೀತಾ ಇದೆ. ಅದೇ ರೀತಿ ಇವತ್ತು ಇದು ಮೇ ತಿಂಗಳಾದ್ರಿಂದ ಮೇ 31ನೇ ತಾರೀಕು ಮೇ 31 ಬೆಂಗಳೂರು ಪೂರ್ವ ಜಿಲ್ಲೆಯ KR ವಿಧಾನಸಭಾ ಕ್ಷೇತ್ರದ ಕಲ್ಕೆರೆ ವಾರ್ಡ್ನಲ್ಲಿ ಒಂದು ಬೆಂಗಳೂರು ಪೂರ್ವ ಜಿಲ್ಲೆಯ ಕಚೇರಿ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅವತ್ತು ನಾವು ಕಾರ್ಮಿಕರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ಅವತ್ತು ಕೊಡ್ತಾಯಿದ್ದೀವಿ. ಅದೇ ರೀತಿ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡ್ತಾಯಿದ್ದೀವಿ. ಈಗ ಅನೇಕ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಇದು ಇಂಟೆಕ್ ಸಂಜೀವ ರೆಡ್ಡಿ ಅವರ ಇಂಟೆಕ್ ಏನಿದೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಇಂಟೆಕ್ ಫೆಡರೇಷನ್ ಡಾಕ್ಟರ್ ಔಶಿಲ್ ಪ್ರಸಾದ್ ಶರ್ಮಾರವರ ನೇತೃತ್ವದಲ್ಲಿ ಇಡೀ ಭಾರತಾದ್ಯಂತ ಮಾಡ್ತಾಯಿದ್ದೀವಿ. ನಮಸ್ಕಾರ, ನಾನು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತೇಳಿ. ಈ ಇಂಟೆಕ್ ಫೆಡರೇಷನ್ ಏನಿದೆ ಇದಕ್ಕೆ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ. ಈಗ ಇಂಟೆಕ್ ಫೆಡರೇಷನ್ 2019 ತುಂಬ ಹಳೆಯದು. ಇಂಟೆಕ್ ಫೆಡರೇಷನ್ನು ಔಷಧಿ ಪ್ರಸಾದ್ ಅವರಿಗೆ 2019ಕ್ಕೆ ಬಂದಿರೋದು. ಅವರು ನಮಗೆ 2026 ಕರ್ನಾಟಕಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರಾದ ಪ್ರಸಾದ್ ಆರಾಧ್ಯ ಅವರಿಗೆ ಅಧ್ಯಕ್ಷರು ಮಾಡಿದ್ದಾರೆ. ಈಗ ಅವ್ರ ನೇತೃತ್ವದಲ್ಲಿ ನಾವು ಕರ್ನಾಟಕ ಪೂರ ಎಲ್ಲೆಲ್ಲಿ ಅಸಂಘಟಿತ ಕಾರ್ಮಿಕರಿರ್ಬೋದು, ಸಂಘಟಿತ ಕಾರ್ಮಿಕರಿರ್ಬೋದು, ಯಾರ್ಯಾರಿಗೆ ಅನ್ಯಾಯ ಆಗ್ತಾಯಿದೆ, ಯಾರಿಗೆ ನ್ಯಾಯ ಬೇಕು, ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನಾವು ಇದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ಕಲ್ಕೆರೆ ವಾರ್ಡು KR ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ಈ ಮೇ ತಿಂಗಳಾಗಿರೋದ್ರಿಂದ ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ಇದೇ ತಿಂಗಳು 31ನೇ ತಾರೀಕು ನಾವು ಕಾರ್ಮಿಕರ ಉತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ನಾವಿದ್ದೀವಿ, ನಮ್ಮದೊಂದು ಸಂಘಟನೆ ಇದೆ, ನಮ್ಮಿಂದ ನಿಮಗೆ ಸಹಕಾರ ಸಿಗುತ್ತೆ, ಎಲ್ಲ ಕಾರ್ಮಿಕರಿಗೂ ನಮ್ಮಿಂದ ನಿಮಗೆ ನೆರವು ಸಿಗುತ್ತೆ ಅಂತ ತೋರ್ಸೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರಲ್ಲಿ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಇರ್ಬೋದು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವಂಥ ಕಾರ್ಯಕ್ರಮ ಇರ್ಬೋದು. ಅದ್ರ ಜೊತೆ ಇಲ್ಲಿವರೆಗೂ ನೋಡಿ ತುಂಬ ಜನ ಕಾರ್ಮಿಕರಿಗೋಸ್ಕರ ಸೇವೆ ಮಾಡಿರುವಂಥ ಭಾಳಷ್ಟು ಜನ ಇದ್ದಾರೆ. ಅವ್ರನ್ನ ಗುರುತಿಸ್ಬಿಟ್ಟು ಯಾರೂ ಅವರಿಗೆ ಪ್ರೋತ್ಸಾಹ ಕೊಡ್ತಾಯಿಲ್ಲ. ಸರ್ಕಾರದಿಂದ ಕೊಡ್ತಾಯಿಲ್ಲ, ಪ್ರೈವೇಟ್ ಸಂಸ್ಥೆಗಳಿಂದ ಕೊಡ್ತಾಯಿಲ್ಲ. ಅಂಥವ್ರನ್ನ ಗುರುತಿಸ್ಬಿಟ್ಟು ಕರ್ನಾಟಕ ಕಾರ್ಮಿಕರ ಸೇವಾ ರತ್ನ ಅಂತ ಪ್ರಶಸ್ತಿ ಕೊಟ್ಟು ಅವರಿಗೆ ಇನ್ನೂ ಕೆಲಸ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ.
ಈ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ತಾವೆಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಬನ್ನಿ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜನಗಳಿಗೂ ತಲುಪುವಂಥ ವ್ಯವಸ್ಥೆ ನೀವು ಮಾಡಬೇಕು ಅಂತ ಕೇಳ್ಕೊಳ್ತಾರೆ.